ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಹೋಮಿಯೋಪತಿ ದಿನಾಚರಣೆ. ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನೆಮನ್ 271ನೇ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ದೊಡ್ಡಪ್ಪ ಅಪ್ಪ PU ವಿಜ್ಞಾನ ಕಾಲೇಜಿಗೆ 95.09% ಫಲಿತಾಂಶ. ವಿದ್ಯಾರ್ಥಿಗಳ ಸಾಧನೆಗೆ ಆಡಳಿತ ಮಂಡಳಿ ಪ್ರಶಂಸೆ. ಹಿರಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಜೋಡನಂದಿ ಬಸವೇಶ್ವರರ ಭವ್ಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಕಲಬುರಗಿ ಪಾಲಿಕೆಯ 6.07 ಕೋಟಿ ರೂಪಾಯಿ ಮೊತ್ತದ ಸ್ವಚ್ಛತಾ ವಾಹನಗಳ ಲೋಕಾರ್ಪಣೆ. ಈಗ ವಾರ್ತೆಗಳ ವಿವರ. ವಿಶ್ವ ಹೋಮಿಯೋಪತಿ ದಿನಾಚರಣೆಯ ಅಂಗವಾಗಿ ಹೋಮಿಯೋಪತಿ ವೈದ್ಯಕೀಯ ಕ್ಷೇತ್ರದ ಪಿತಾಮಹರಾದ ಸ್ಯಾಮ್ಯುಯಲ್ ಹ್ಯಾನೆಮನ್ ಅವರ 271ನೇ ಜನ್ಮದಿನವನ್ನು ಸ್ವಾಮಿ ವಿವೇಕಾನಂದ ಹೋಮಿಯೋ ಕ್ಲಿನಿಕ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶಿಷ್ಟವಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಸಮೀಪದಲ್ಲಿರುವ ಸ್ವಾಮಿ ವಿವೇಕಾನಂದ ಹೋಮಿಯೋ ಕ್ಲಿನಿಕ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶ್ವ ಹೋಮಿಯೋಪತಿ ದಿನಾಚರಣೆಯ ಅಂಗವಾಗಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಪಿತಾಮಹರಾದ ಸ್ಯಾಮ್ಯುಯಲ್ ಹ್ಯಾನೆಮನ್ ಅವರ 271ನೇ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು.
ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಹೋಮಿಯೋಪತಿ ವೈದ್ಯರು ಜೊತೆಗೂಡಿ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಡಾಕ್ಟರ್ ಎಸ್ ಪಾಟೀಲ್ ಹಾಗೂ ಕ್ಲಿನಿಕ್ನ ಆಡಳಿತ ಮಂಡಳಿ ಸದಸ್ಯರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೋಮಿಯೋಪತಿ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರ್ಯಾಲಿ ನಡೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ನೀರು ಮತ್ತು ಮಜ್ಜಿಗೆ ವಿತರಣೆ ಮಾಡುವ ಮೂಲಕ ಸ್ವಾಮಿ ವಿವೇಕಾನಂದ ಹೋಮಿಯೋಪತಿ ಕ್ಲಿನಿಕ್ ಮಾಲೀಕರು ಸೇವಾ ಮನೋಭಾವ ತೋರಿದರು. ಕಾರ್ಯಕ್ರಮದಲ್ಲಿ ಎಚ್ಕೆಇ ಸೊಸೈಟಿಯ ಉಪಾಧ್ಯಕ್ಷರಾದ ರಾಜು ಬಿ ಭೀಮಳ್ಳಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರ್ ಶ್ರೀನಿವಾಸಲು, ಐಪಿಎಸ್ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ಎಂಆರ್ಎಂಸಿ ಕಾಲೇಜಿನ ಡೀನ್ ಡಾಕ್ಟರ್ ಶರಣಗೌಡ ಪಾಟೀಲ್, ಎಚ್ಕೆಇ ಸೊಸೈಟಿಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಹೋಮಿಯೋಪತಿ ಕ್ಷೇತ್ರದ ಹಲವು ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ತಮ್ಮ ವೈಯಕ್ತಿಕ ಅನುಭವವನ್ನು ಹಂಚಿಕೊಂಡು, ನನ್ನ ಕೈಗೆ ಗಾಯವಾದಾಗ ಹೋಮಿಯೋಪತಿ ಔಷಧಿ ಬಳಸಿದ್ದೆ, ಅದು ಸಂಪೂರ್ಣ ಗುಣಮುಖವಾಗಿದೆ ಮತ್ತು ಮರುಕಳಿಸಲಿಲ್ಲ ಎಂದು ಹೇಳಿದರು. ಇವತ್ತು ಡಾಕ್ಟರ್ ಅನಿಲ್ ಹನುಮನ್ನವರ 271ನೇ ಜಯಂತಿಯನ್ನು ಬಹಳ ಸಂತೋಷದಿಂದ ಸಂಭ್ರಮದಿಂದ ಈ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಹೋಮಿಯೋಪತಿ ಸಂಬಂಧಪಟ್ಟ ಡಾಕ್ಟರ್ಗಳು ಮತ್ತು ಸಾರ್ವಜನಿಕ ಮಿತ್ರರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಕಲಬುರಗಿಯ ಉದಾಹರಣೆಯನ್ನು ತೆಗೆದುಕೊಂಡ್ರೆ ವೈಯಕ್ತಿಕವಾಗಿ ನನಗೆ ಒಂದು ಕೈಯಲ್ಲಿ ಇದಾಗ್ತಕ್ಕಂಥ ಸಂದರ್ಭದಲ್ಲಿ ಹೋಮಿಯೋಪತಿ ನಮ್ಮ ಎಸ್ ಪಾಲ್ ಡಾಕ್ಟರ್ಗಳು ಹೋದಾಗ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸಿಂದ ಇವತ್ತಿಗೂ ಕೂಡ ಬಂದಿಲ್ಲ. ಇಂಥ ಗುಣಮುಖ ಅನೇಕ ಜನರು ಗುಣಮುಖ ಹೊಂದಿದ್ದಾರೆ. ಇದರಿಂದ ಭಾಳಷ್ಟು ಅನುಕೂಲ ಆಗಿದೆ. ಅವರ ಒಂದು ಜನ್ಮದಿನ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರ ಇತಿಹಾಸವನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗಲಿ ಅಂತಕ್ಕಂಥ ರೀತಿಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಇವತ್ತು ಅವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡೋದ್ರ ಮೂಲಕ ನಮ್ಮ ಡಾಕ್ಟರ್ ಎಸ್ ಪಾಟೀಲ್ ಧಾರವಾಡಗಳು ಡಾಕ್ಟರ್ ಇನ್ನಿತರ ಎಲ್ಲ ಹಿರಿಯ ನಾಗರಿಕರು, ಗಣ್ಯರು, ಮುಖಂಡರು ಸೇರಿ ಭಾಳ ಸಂತೋಷದಿಂದ ಅವರಿಗೆ ನೆಮ್ಮದಿ ಸಿಗಲಿ ಅಂತಕ್ಕಂಥ ಅವರ ಅಪಾರ ಕೊಡುಗೆಯನ್ನು ಸ್ಮರಣೆ ಮಾಡ್ತಿದ್ದೀವಿ. ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಇತರ ಅತಿಥಿಗಳು ಕೂಡ ಹೋಮಿಯೋಪತಿ ಚಿಕಿತ್ಸೆಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಹೋಮಿಯೋಪತಿ ಒಂದು ಪ್ರಾಚೀನ ವೈದ್ಯಕೀಯ ಪದ್ಧತಿ ಆಗಿದ್ದು 1800ರ ಸುಮಾರಿಗೆ ಪರಿಚಯಗೊಂಡಿತ್ತು. ಇದು ದೇಹದ ನೈಸರ್ಗಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳನ್ನು ನಿವಾರಿಸುವ ಸಿದ್ಧಾಂತವನ್ನು ಹೊಂದಿದೆ. ಸಮಾನ ಲಕ್ಷಣಗಳ ಆಧಾರದ ಮೇಲೆ ಔಷಧ ನೀಡುವ ವಿಧಾನವೇ ಇದರ ವೈಶಿಷ್ಟ್ಯವಾಗಿದೆ. ಜನರಲ್ಲಿ ಹೋಮಿಯೋಪತಿ ಚಿಕಿತ್ಸೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಎಚ್ಕೆಇ ಸೊಸೈಟಿಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಶರಣಬಸಪ್ಪ ಹರ್ವಾಳ್, ಡಾಕ್ಟರ್ ಕೈಲಾಸ್ ಬಿ ಪಾಟೀಲ್, ಶ್ರೀ ಉದಯ್ ಚಿಂಚೋಳಿ, ಡಾಕ್ಟರ್ ಕಿರಣ್ ದೇಶ್ಮುಖ್, ಮಹಾದೇವಪ್ಪ ರಾಂಪುರೆ, ಶ್ರೀ ಸಾಯಿನಾಥ್ ಎನ್ ಪಾಟೀಲ್ ಹಾಗೂ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾದ ಅನಿಲ್ ಮರ್ಗೋಳ್, ವೈದ್ಯರಾದ ಡಾಕ್ಟರ್ ಎಸ್ ಪಾಟೀಲ್, ಡಾಕ್ಟರ್ ಶರಣ್ ಎನ್ ಕಂಠಿ, ಡಾಕ್ಟರ್ ಶ್ರನೇಂದ್ರ ಪಾಗ, ಡಾಕ್ಟರ್ ಜೀವನ್ ಗೌಡ ವಿಕೆ, ಡಾಕ್ಟರ್ ವಿನೋದ್ ಪವಾರ್, ಡಾಕ್ಟರ್ ಸುರೇಂದ್ರ ಸಿದ್ದಾಪುರ್ಕರ್, ಡಾಕ್ಟರ್ ಶರಣು ಕೂಡಿ, ಡಾಕ್ಟರ್ ನಿಜಲಿಂಗಪ್ಪ ಬೆಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಬಿರಾದಾರ್ ಹಾಗೂ ಡಾಕ್ಟರ್ ನಾಗರಾಜ್ ಹಿರೇಮಠ್ ಸೇರಿದಂತೆ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನ್ಮನ್ ಅವರ 271ನೇ ಬರ್ತ್ಡೇ ನಿಮಿತ್ತ ವರ್ಲ್ಡ್ ಹೋಮಿಯೋಪತಿ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ವರ್ಲ್ಡ್ ಇದರಲ್ಲಿ. ಆ ನಿಮಿತ್ತ ಇವತ್ತು ಎಸ್ ಪಾಟೀಲ್ ಅವರು ಹಾಸ್ಪಿಟ್ಲಲ್ಲಿ ಮಿನಿ ವಿಧಾನಸೌಧ ಎದುರುಗಡೆ ಅವ್ರ ಕ್ಲಿನಿಕಲ್ಲೂ ತುಂಬ ವಿಜೃಂಭಣೆಯಿಂದ ಈ ಹೋಮಿಯೋಪತಿಕ್ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈ ಹೋಮಿಯೋಪತಿಕ್ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ನಿಂದ ಜನರಿಗೆ ಕ್ರಾನಿಕ್ ಕಾಯಿಲೆಗಳು ವಾಸಿ ಆಗ್ತೈತೆ. ಆ ಒಂದು ಅರಿವು ಜನರಲ್ಲಿ ಮೂಡಲಿ ಅಂತ
ಈ ದಿವಸದಲ್ಲಿ ಪ್ರಚಾರ ಮಾಡ್ತಾರೆ. ಮತ್ತು ಈ ಸಿಸ್ಟಮ್ ಆಫ್ ಮೆಡಿಸಿನಿಂದ ಚೀಪರ್ ಡ್ರಗ್ಸು ಸಿಗುತ್ತೆ. ಮತ್ತು ಎಲ್ಲ ಕಡೆ ಹಾಸ್ಪಿಟಲ್ಗಳಲ್ಲೂ ಈಗ ಹೋಮಿಯೋಪತಿಕ್ ಡಾಕ್ಟರ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ PHCಯಲ್ಲಿ, ಎಲ್ಲ ಊರುಗಳಲ್ಲಿ. ಸೊ ಜನರಿಗೆ ಈ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ನು ತಲುಪಲಿ, ತಿಳುವಳಿಕೆ ಬರಲಿ ಅನ್ನೋ ಒಂದು ಮನವರಿಕೆ ಮಾಡಿಕೊಡೋದು ಈ ದಿನದ ವಿಶೇಷತೆ. ಮತ್ತು ಈ ದಿನದಂದು ಎಲ್ಲ ಹೋಮಿಯೋಪತಿಕ್ ಡಾಕ್ಟರ್ಗಳಿಗೆ ನನ್ನಿಂದ ಅವರಿಗೆ ಶುಭವಾಗಲಿ. ಕಲಬುರಗಿಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್, ಡಾಕ್ಟರ್ ಬಾಲಕೃಷ್ಣ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ರ್ಯಾಲಿಯೊಂದು ಮಾಡಿ ಮತ್ತು ವಿಶೇಷ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಇವತ್ತಿನ ದಿವಸ ಡಾಕ್ಟರ್ SS ಪಾಟೀಲ್ ಅವರು ತಮ್ಮ ಕ್ಲಿನಿಕ್ನಲ್ಲಿ ಮೇನ್ ರೋಡಲ್ಲಿ ಮಿನಿ ವಿಧಾನಸೌಧ ಎದುರುಗಡೆ ಇದ್ದ ತಮ್ಮ ಸ್ವಂತ ಕ್ಲಿನಿಕ್ನಲ್ಲಿ ಅವರು ಸಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅತಿಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಸ್ವಲ್ಪ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೋಮಿಯೋಪತಿ ಏನು ಒಂದು ಅದರದ್ದೇ ಒಂದು ವಿಶೇಷ ಇದು ಇದೆ, ವಿಶೇಷತೆ. ಅದರಲ್ಲಿ ಬಹಳಷ್ಟು ರೋಗಗಳು ಗುಣಮುಖಿ ಆಗ್ತವೆ. ಕೆಲವೊಂದು ಬೇರೆ ಅಲೋಪತಿಗಾಗಿ ಆಯುರ್ವೇದಿಕವಾಗಿ ಆಗಲಾರ್ದು ಹೋಮಿಯೋಪತಿಗೆ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲವೊಂದು ಡಿಸೀಸಲ್ಲಿ. ಅದರಿಂದ ಎಲ್ಲ ಸೈನ್ಸಸ್, ಹೋಮಿಯೋಪತಿ ಇರ್ಬೋದು, ಅಲೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಯಾವುದೇ ಇರೋದು ಅದರದೊಂದು ವಿಶೇಷತೆ ಇದ್ದಾವೆ. ನಮ್ಮ ಹೋಮಿಯೋಪತಿಯ ಜನಕರಾದಂಥ ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹನೆಮನ್ ಅವರ 271ನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಕಲಬುರಗಿಯಲ್ಲಿ ಸ್ವಾಮಿ ವಿವೇಕಾನಂದ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಇವತ್ತು ವರ್ಲ್ಡ್ ಹೋಮಿಯೋಪತಿ ಡೇಯನ್ನು ಆಚರಿಸ್ತಾ ಇದ್ದೇವೆ. ಇಂದು ಹೋಮಿಯೋಪತಿಗೆ ಒಂದು ವಿಶೇಷವಾದ ದಿನ ಏನಂತಂದರೆ, ಒಂದು ಹೊಸ ವಿಜ್ಞಾನವನ್ನು, ವೈದ್ಯಕೀಯ ವಿಜ್ಞಾನವನ್ನು ಕಂಡುಹಿಡಿದಂಥ ನಮ್ಮ ಸ್ಯಾಮ್ಯುಯಲ್ ಹನೆಮನ್ ಅವರ ಜನ್ಮದಿನ. ಹೋಮಿಯೋಪತಿಯ ಒಂದು ವಿಶೇಷತೆ ಅಂದರೆ, ಯಾವುದೇ ಒಂದು ಮಾತ್ರೆಯನ್ನು ರೋಗಿಗೆ ಕೊಡುವ ಮೊದಲು ಅದನ್ನು ಕೂಲಂಕುಷವಾಗಿ ಆರೋಗ್ಯವಂತ ಮಾನವನಲ್ಲಿ ಪರೀಕ್ಷಿಸಲಾಗುತ್ತದೆ. ಈ ಗಿನ್ನಿಪಿಗ್ ಮೊಲಗಳು ಅದ್ರ ಮೇಲೆ ರ್ಯಾಟ್ ಅದ್ರ ಮೇಲೆ ಪರೀಕ್ಷೆ ಮಾಡೋದು. ಯಾಕಂದರೆ ಈ ಗಿನ್ನಿಪಿಗ್ ರ್ಯಾಟ್ ಪ್ರಾಣಿಗಳ ಮತ್ತು ಮನುಷ್ಯನ ಫಿಸಿಯಾಲಜಿ ಮತ್ತು ಎನಾಟಮಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಮ್ಮೆ ನಾವು ಗಿನ್ನಿಪಿಗ್ ರ್ಯಾಟ್ ಮೊಲಗಳ ಮೇಲೆ, ಪ್ರಾಣಿಗಳ ಮೇಲೆ ಪರೀಕ್ಷೆ ಮಾಡಿದಂಥ ಔಷಧಿಯನ್ನು ಮನುಷ್ಯರಿಗೆ ಕೊಟ್ಟಾಗ ಸಾಕಷ್ಟು ದುಷ್ಪರಿಣಾಮಗಳನ್ನು ಆಗಿದ್ದು ನಾವು ಕಾಣ್ತೇವೆ. ಯಾಕಂದರೆ ಅವುಗಳ ಪ್ರಾಣಿಗಳ ರಚನಾತ್ಮಕ ಮತ್ತು ಫಿಸಿಯಾಲಜಿ ಬೇರೆ ಇರುತ್ತೆ, ಮನುಷ್ಯನ ಬೇರೆ ಇರುತ್ತೆ. ಅದೇ ಕಾರಣಕ್ಕೆ ನಾವು ಹೋಮಿಯೋಪತಿಯಲ್ಲಿ ಒಂದು ವಿಶೇಷತೆ ಡಾಕ್ಟರ್ ಹನೆಮನ್ ಅವರು ಏನು, ಆರೋಗ್ಯವಂತ ಮಾನವನ ಮೇಲೆ ಪರೀಕ್ಷಿಸಲಾದ ಔಷಧಿಯನ್ನು ರೋಗಿಗಳಿಗೆ ಕೊಡುವುದರಿಂದ ಈ ಔಷಧಿಗಳಿಗೆ, ಹೋಮಿಯೋಪತಿ ಔಷಧಿಗಳಿಗೆ ಒಂದು ದುಷ್ಪರಿಣಾಮಗಳು ಇರೋದಿಲ್ಲ. ಇದ್ದರೂ ಸಹ ಭಾಳ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಅದು ಇಟ್ಸ್ ಆಲ್ರೆಡಿ ಎಕ್ಸ್ಪೆರಿಮೆಂಟೆಡ್ ಆನ್ ಹ್ಯೂಮನ್ ಬೀಯಿಂಗ್ಸ್. ವಿ ನೋ ದ ಪ್ರಾಸ್ ಆ್ಯಂಡ್ ಕಾನ್ಸ್ ಆಫ್ ದಟ್ ಮೆಡಿಸನ್ ಅಂತ. ಸೊ ಒಂದು ವಿಶೇಷವಾದ ಬರೀ ಎಕ್ಯೂಟ್ ಅಂತ ಅಲ್ಲ, ಕ್ರಾನಿಕ್ ಮೆಡಿಸಿನ್ಸ್, ಕ್ರಾನಿಕ್ ಅಂತ ಅಲ್ಲ, ಈವನ್ ಎಕ್ಯೂಟ್ ಡಿಸೀಸ್ಗಳಿಗೆ ಸಾಕಷ್ಟು ಮೆಡಿಸಿನ್ ಬಂದಿದೆ. ಸುಮಾರು 200 ವರ್ಷಗಳಿಂದ ಸಾಕಷ್ಟು ರಿಸರ್ಚ್ಗಳು ಆಗಿದೆ. ಮೊದಲು ಬರೀ 70 ಔಷಧಿಗಳಿದ್ದಂಥ ಈ ನಮ್ಮ ಸಿಸ್ಟಮ್, ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಇವತ್ತು 5,500 ಮಾತ್ರೆಗಳಿದೆ. ಇಡೀ ಜಗತ್ತಿನಲ್ಲಿ 5,500 ಮಾತ್ರೆಗಳಿದೆ. ಸೊ ಆಲ್ಮೋಸ್ಟ್ 70 to 80-90% ಆಫ್ ದ ಮೆಡಿಸಿನ್ಸ್ ನಮ್ಮ ಕಲಬುರಗಿಯಲ್ಲಿ ಅವೈಲಬಿಲಿಟಿ ಮಾಡಿದ್ದೇವೆ ನಾವು ಸ್ವಾಮಿ ವಿವೇಕಾನಂದ ಹೋಮಿಯೋಪತಿ. ಇವತ್ತು ಎಲ್ಲ ಗೆಳೆಯರ ಬಳಗ ಮತ್ತು ಕಲಬುರಗಿ ಜಿಲ್ಲೆಯ ಡಾಕ್ಟರ್ಸ್, ಪ್ರಾಕ್ಟೀಷನರ್ಸ್, ಕಲ್ಯಾಣ ಕರ್ನಾಟಕದ ಎಲ್ಲ ಹೋಮಿಯೋಪತಿ ಪ್ರಾಕ್ಟೀಷನರ್ಸ್ ಬಂದು ಈ ಒಂದು ಕಾರ್ಯಕ್ರಮವನ್ನು, ವರ್ಲ್ಡ್ ಹೋಮಿಯೋಪತಿ ಡೇಯನ್ನು ಸಕ್ಸಸ್ಫುಲ್ ಮಾಡಿದ ಸಲುವಾಗಿ, ಮತ್ತು ಉದ್ಘಾಟನೆಗೆ ಆಗಮಿಸಿದಂಥ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅಣ್ಣವರಿಗೂ, ಮತ್ತು ನಮ್ಮ ಮಾದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜ್ ಡೀನ್ ಆದಂಥ ಡಾಕ್ಟರ್ ಶರಣಗೌಡ ಪಾಟೀಲ್ ಅವರಿಗೂ, ಮತ್ತು HKI ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ರಾಜು ಭೀಮಳ್ಳಿ ಅವರಿಗೂ, ಹಾಗೂ HKI ಸಂಸ್ಥೆಯ ಎಲ್ಲ ಗೌರವಾನ್ವಿತ ಗವರ್ನಿಂಗ್ ಕೌನ್ಸಿಲ್ ಬಾಡಿಯವರಿಗೂ, ಮತ್ತು ನಮ್ಮ ಜಿಲ್ಲೆಯ SP ಅವರಾದಂಥ ಅಡೂರು ಶ್ರೀನಿವಾಸ್ ಅವರಿಗೂ, ಎಲ್ಲರಿಗೂ ನಮ್ಮ ಹೋಮಿಯೋಪತಿ ಬಳಗದಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೋಮಿಯೋಪತಿ ತಜ್ಞರಾದಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ SS ಪಾಟೀಲ್ ಸರ್
ಇವರ ಕ್ಲಿನಿಕಲ್ಲಿ ಇಂದು ನಾವೆಲ್ಲ ಲೋಕಲ್ ಪ್ರಾಕ್ಟೀಷನರ್ಸು ಮತ್ತು ಬೇರೆ ಕಡೆಯಿಂದ ಬಂದಿರುವಂತಹ ಎಲ್ಲ ಹೋಮಿಯೋಪತಿ ವೈದ್ಯರು ಮತ್ತು ನಮ್ಮ ಮಾಲಕರೆಡ್ಡಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಮತ್ತು ಆಡಳಿತ ಮಂಡಳಿ ಇವರೆಲ್ಲರೂ ಕೂಡಿಕೊಂಡು ನಾವು ಇವತ್ತು ಈ ಭಾಗದಲ್ಲಿ ಹೋಮಿಯೋಪತಿ ಅವೇರ್ನೆಸ್ಸನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಈ ಒಂದು ಆಚರಣೆಯ ಮೂಲಕ ಮತ್ತು ನಮ್ಮ ನೆಚ್ಚಿನ ಡಾಕ್ಟರ್ SS ಪಾಟೀಲ್ ಸರ್ ಈ ಒಂದು ಅಭಿಯಾನ ಅಂತಲೇ ಹೇಳ್ಬೋದು. ಇದು ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮನ್ ಅವರು ಹೋಮಿಯೋಪತಿ ಸಿಸ್ಟಮ್ ಕಂಡುಹಿಡಿದ್ರು. ಅದರಾಗೆ ಈ ನಮ್ಮ ಕಲಬುರಗಿ ಭಾಗದ ನಾವೆಲ್ಲರೂ ಹನಿಮನ್ ಅಂತ ಕರಿತಕ್ಕಂಥ ಡಾಕ್ಟರ್ SS ಪಾಟೀಲ್ ಅವ್ರ ಕ್ಲಿನಿಕಲ್ಲಿ ಇವತ್ತು ನಾವು ಹೋಮಿಯೋಪತಿ ಒಂದು ವಿಶ್ವ ಹೋಮಿಯೋಪತಿ ದಿನಾಚರಣೆ ಆಚರಿಸಲು ಸಂತೋಷವಾಗ್ತಾ ಇದೆ. ಹೋಮಿಯೋಪತಿಯ ಒಂದು ವಿಶೇಷತೆ ಹೇಳಕ್ಕೆ ನಾನು ಬಯಸ್ತೀನಿ. ಬೇರೆ ಎಲ್ಲ ಸಿಸ್ಟಮ್ದಾಗ ಏನಪ್ಪ ಅಂದರೆ ಹೋಮಿಯೋಪತಿ ಮೆಡಿಸಿನ್ನು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ವಿಶ್ವದಲ್ಲಿ ಇದು ಒಂದೇ ಸಿಸ್ಟಮ್ ಹೋಮಿಯೋಪತಿ ಮೆಡಿಸನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡ್ತೀವಿ. ಯಾಕಂದರೆ ಪ್ರಾಣಿಗಳು ಅದರ ರೋಗ ಲಕ್ಷಣ ನಾವು ನೋಡ್ಬೋದು ಅಷ್ಟೇ, ಆದರೆ ಅವು ಹೇಳೋದಿಲ್ಲ. ಹೋಮಿಯೋಪತಿ ಒಳಗೆ ಏನಾಗ್ತದೆ, ಮನುಷ್ಯ ತನಗೇನಾಗ್ತಾ ಇದೆ ನೋವು, ಆ ನೋವಿನ ವಿಧಗಳನ್ನು ಹೇಳ್ತಾನೆ. ಅದಕ್ಕೆ ಈ ಸಿಸ್ಟಮ್ ಜಗತ್ತಿನಲ್ಲಿ ಶ್ರೇಷ್ಠವಾದ ಒಂದು ಹೋಮಿಯೋಪತಿ ಸಿಸ್ಟಮ್ ಅದ. ಆ ಒಂದು ಸಿಸ್ಟಮ್ದೇನಪ್ಪ ಅಂದ್ರೆ ನಾವು ಎಲ್ಲ ಜನರಲ್ಲಿ ಅವೇರ್ನೆಸ್ ತರೋ ಸಲುವಾಗಿ ಹೋಮಿಯೋಪತಿ ಮಾಲಕರೆಡ್ಡಿ ಹೋಮಿಯೋಪತಿ ಕಾಲೇಜಿನ ವಿದ್ಯಾರ್ಥಿಗಳು ವೈದ್ಯ ವಿದ್ಯಾರ್ಥಿಗಳು ಕೂಡಿ ಇವತ್ತಿನ ದಿನ ನಾವು ವಿಶ್ವ ಹೋಮಿಯೋಪತಿ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿ. ಇವತ್ತಿನ ವಿಶೇಷ ದಿನ ಏನಪ್ಪ ಅಂತಂದರೆ ವರ್ಲ್ಡ್ ಹೋಮಿಯೋಪತಿಕ್ 2026. ಇವತ್ತಿನ ದಿನ ನಾವು ನೆನಪಿನಗೋಸ್ಕರ ಅಂದರೆ ಡಾಕ್ಟರ್ ಸ್ಯಾಮ್ಯುಯಲ್ ಪ್ಯಾಟ್ರಿಕ್ ಹನಿಮನ್ ಅವ್ರದ್ದೇನದ ಇವತ್ತಿನ ಹುಟ್ಟಿದ ದಿನ ಇರೋಗೋಸ್ಕರ ಇವತ್ತೊಂದು 8 days ನಾವು ಹಮ್ಮಿಕೊಂಡಿದ್ದೀವಿ ನಾವು ಪ್ರೋಗ್ರಾಮ. ಒಂದು ಚಾರ್ಟ್ಸ್ ಮಾಡೆಲ್ ಆಗಿರ್ಬೋದು, ಗೆಸ್ಟ್ ಲೆಕ್ಚರ್ ಆಗಿರ್ಬೋದು, ಮತ್ತೇನಂದರೆ ವಾಕ್ಯಥಾನ್ ಅಂದರೆ ರ್ಯಾಲಿ ಫ್ರಮ್ ದಿ ಕಾಲೇಜ್ ಟು ದಿ DC ಆಫೀಸ್ ಇರ್ಬೋದು. ಈ ಥರ ಮಾಡಲಿಕ್ಕೆ ಕಾರಣ ಉದ್ದೇಶ ಏನಪ್ಪ ಅಂದರೆ ಇವತ್ತಿನ ದಿನ ವಿಶೇಷವಾಗಿದೆ. ಅದಕ್ಕೆ ಪಬ್ಲಿಕ್ ಅವೇರ್ನೆಸ್ ಇರಲಿ, ಅಂದರೆ ಜನರಿಗೆ ಒಂದು ಮಾಹಿತಿ ಇರಲಿ, ಹೋಮಿಯೋಪತಿಕ್ ಚಿಕಿತ್ಸಾ ಪದ್ಧತಿ ಬಗ್ಗೆ ಮಾಹಿತಿ ಇರಲಿ ಅನ್ನೋಗೋಸ್ಕರ ನಾವು ಇವತ್ತಿನ ಹಮ್ಮಿಕೊಂಡಿದ್ದೇವೆ. ಇದು ಹೋಮಿಯೋಪತಿಕ್ ಚಿಕಿತ್ಸಾ ಪದ್ಧತಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಇದು ಪರ್ಮನೆಂಟ್ ಕ್ಯೂರ್ ಇರುತ್ತೆ. ಮತ್ತೇನದೆ ಜಡ ಸಮೇತ ಹೋಗುವಂಥ ಟ್ರೀಟ್ಮೆಂಟು, ಯಾವುದೇ ದುಷ್ಪರಿಣಾಮ ಇಲ್ಲದೆ ಅವೇರ್ನೆಸ್ ಸಿಗಲಿ, ಆಮೇಲೆ ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ. ಆಮೇಲೆ ನಮ್ಮಲ್ಲಿ ಹೋಮಿಯೋಪತಿಕ್ ಕಾಲೇಜ್ನಲ್ಲಿ ಫ್ರೀ ಆಗಿ ಹೋಮಿಯೋಪತಿಕ್ ಮೆಡಿಸಿನ್ನು, ಚಿಕಿತ್ಸೆ, ಹಾಸ್ಪಿಟಲು ಅಡ್ಮಿಷನ್ ಆಗಲಿ ಅಥವಾ ಲ್ಯಾಬ್ ಇನ್ವೆಸ್ಟಿಗೇಷನ್ ಎಲ್ಲ ರೀತಿಯಿಂದ ಫ್ರೀಯಾಗಿ ಉಚಿತವಾಗಿ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಕಲಬುರಗಿ ಜನ ಇದು ಉಪಯೋಗ ಪಡೆದುಕೊಂಡು ಶಾಶ್ವತ ಪರ್ಮನೆಂಟ್ ಟ್ರೀಟ್ಮೆಂಟ್ ಪಡ್ಕೊಂಡು ಹೋಮಿಯೋಪತಿಗೆ ಆಶೀರ್ವಾದ ಮಾಡಬೇಕನ್ನೋದೇ ತಮ್ಮೆಲ್ಲರಿಗೂ ಕಳಕಳಿಯ ಮನವಿ. ದೊಡ್ಡಪ್ಪ ಅಪ್ಪ PU ವಿಜ್ಞಾನ ಕಾಲೇಜು 2026ನೇ ಸಾಲಿನ PU ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆ 1ರಲ್ಲಿ ಅಮೋಘ ಸಾಧನೆ ಮಾಡಿದೆ. ಕಾಲೇಜು ಒಟ್ಟು 95.09% ಫಲಿತಾಂಶ ದಾಖಲಿಸಿದ್ದು, ಪರೀಕ್ಷೆಗೆ ಹಾಜರಾದ 164 ವಿದ್ಯಾರ್ಥಿಗಳಲ್ಲಿ 163 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಾಲೇಜು ಮತ್ತೊಮ್ಮೆ ತನ್ನ ಶೈಕ್ಷಣಿಕ ಗುಣಮಟ್ಟವನ್ನು ಸಾಬೀತುಪಡಿಸಿದೆ. ಕಲಬುರಗಿ ನಗರದ ಆನಂದ್ ಹೋಟೆಲ್ ಬಳಿ ಇರುವ ದೊಡ್ಡಪ್ಪ ಅಪ್ಪ PU ವಿಜ್ಞಾನ ಕಾಲೇಜು ಇತ್ತೀಚೆಗೆ ನಡೆದ 2026ನೇ ಸಾಲಿನ PU ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆ 1ರಲ್ಲಿ ದೊಡ್ಡಪ್ಪ ಅಪ್ಪ PU ವಿಜ್ಞಾನ ಕಾಲೇಜು 95.09% ಅತ್ಯುತ್ತಮ ಫಲಿತಾಂಶ ದಾಖಲಿಸಿದೆ. ಪರೀಕ್ಷೆಗೆ ಹಾಜರಾದ 166 ವಿದ್ಯಾರ್ಥಿಗಳಲ್ಲಿ 163 ಮಂದಿ ಉತ್ತೀರ್ಣರಾಗಿದ್ದು, ಕಾಲೇಜಿನ ಶೈಕ್ಷಣಿಕ ಸಾಧನೆಗೆ ಇದು ಮತ್ತೊಂದು ಮೈಲುಗಲ್ಲಾಗಿದೆ. ಈ ಪೈಕಿ 51 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ, 95 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಮತ್ತು 9 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿನಿ ಕುಮಾರಿ ನಂದಿನಿ ದೇವಾನಂದ್ 94.50% ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕುಮಾರ್ ವಿನೀತ್ ಕುಮಾರ್ ಕೋರಿ 94.33% ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಮತ್ತು ರೇವಣಸಿದ್ದಯ್ಯ ಸಂತೋಷ್ 94% ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ವಿಷಯವಾರು ಫಲಿತಾಂಶದಲ್ಲಿಯೂ ಕಾಲೇಜು ಶ್ರೇಷ್ಠ ಸಾಧನೆ ಮಾಡಿದ್ದು, ಭೌತಶಾಸ್ತ್ರದಲ್ಲಿ 97.54%, ರಸಾಯನಶಾಸ್ತ್ರದಲ್ಲಿ 98.16%, ಗಣಿತಶಾಸ್ತ್ರದಲ್ಲಿ 97.54% ಫಲಿತಾಂಶ ಗಳಿಸಿದೆ.
ಜೀವಶಾಸ್ತ್ರ, ಕನ್ನಡ, ಇಂಗ್ಲಿಷ್, ಗಣಕ ವಿಜ್ಞಾನ ಹಾಗೂ ಹಿಂದಿ ವಿಷಯಗಳಲ್ಲಿ %100% ಫಲಿತಾಂಶ ಸಾಧಿಸಿರುವುದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಪ್ರಥಮ ಸ್ಥಾನ ಪಡೆದ ನಂದಿನಿ ದೇವಾನಂದ್ ಅವರು ಮಾತನಾಡಿ, ತಮ್ಮ ಸಾಧನೆಗೆ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಆಡಳಿತ ಮಂಡಳಿಯ ಬೆಂಬಲವೇ ಕಾರಣವೆಂದು ತಿಳಿಸಿ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದರು. I am very happy for scoring 94.5%. Firstly, I would like to thank my teachers for their constant motivation and their guidance. So they cleared my topics they explained the topics very clearly and understand very in the simple manner. So I thank my teachers. Secondly, I would like to thank my parents for their support and guidance, self-discipline, regular revision, guest lectures and topic-wise revision test and preparatories all made me to score this much score. And main important thing is following the teacher guidance, and also regular practice is important to succeed in life and to score 90+%. ಬಳಿಕ ಕಾಲೇಜಿನ ಪ್ರಾಚಾರ್ಯರಾದ ವಿನೋದ್ ಕುಮಾರ್ ಪತಂಗೆ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಸಹಕಾರ ಹಾಗೂ ಸಿಬ್ಬಂದಿ ವರ್ಗದ ಸಮರ್ಪಿತ ಸೇವೆಯಿಂದ ಕಾಲೇಜು ಈ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಹೇಳಿದರು ಮತ್ತು ಎಲ್ಲ ಉತ್ತೀರ್ಣ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು. So this year overall total 164 students were appeared the exam, PUC second year exam, and out of which 155 students has cleared the exams, and among them a very wonderful percentage, that is a distinction students. Total out of 155 there are 51 students got the distinction result and 95 students have got the first class results and only 9 students have got the second class result. And overall our college students has secured 95.09 passing percentage they brought for our college, and this has possible only with the guidance and blessings of the Lingaika Puja Dr. Shanbasappa Appaji, and also with the blessings and guidance of Puja Dr. Avaji, and with the blessings of Puja Dodappa Appaji, and the team effect of our staff members, and with the equal support of the parents and the efforts of the students, which made this wonderful result for the academic year 25-26. And here I congratulate all our students who has secured a wonderful result. And here I specially congratulate the toppers of our college, out of which like Nandini Kamble, individually she is the topper of the college and individual score is 94.5%. And second topper is Vinit Kumar Kori, and the third topper is Revan Siddhaya Hiremet, and the competition is just 1% difference between the first three members. So here all the students, they are very competitive, and usually when I took the opinion of the staff members, all the students they did wonderful, and of course I appreciate their efforts for scoring this percentage, and also I appreciate the parents' support with us and to the students also. Thank you one and all. My name is Vinod Kumar Patange. I am the principal of Dodapapa Residential PU Science College. ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. I'm Vinit. I'm second rank to Dodapapa PU College. I have scored 94.33%. I would like to thank my parents, my teachers, and myself, and management too. It's all because of the facilities provided by our college. The TRTs helped us a lot. The revision classes and the guest lecturer who used to come monthly 4 or 5 times helped us a lot too. ಹೆಂಗಿರುತ್ತೆ? ಖುಷಿ ಆಗುತ್ತೆ. ಕಾಲೇಜಿಗೆ 2ನೇ ರ್ಯಾಂಕ್ ಬಂದಿದೆ, ದೊಡ್ಡಪ್ಪ ಕಾಲೇಜಿಗೆ ಬರ್ತಿದ್ದೆ ಅಂತ ಅಂದ್ಕೊಂಡಿದ್ದೆ ರ್ಯಾಂಕ್? Actually I didn't study continuously for more than 2 hours. I used to just listen to classes in college, and that's it.
ಇಲ್ಲಿ ಹೆಂಗೆಲ್ಲ ಇದು ವಿದ್ಯಾರ್ಥಿಗಳಿಗೆ ಪಾಠ ಎಲ್ಲ ಹೆಂಗೆ ಮಾಡ್ತಾರೆ ಶಿಕ್ಷಕರು? Everything is great. Everything is great, and you should do some efforts by yourself, so you can succeed in life. ನಾನು 94% ತಂದೀನಿ, 3rd ರ್ಯಾಂಕ್ ಬಂದೀನಿ ದೊಡ್ಡಪಾಪ ಕಾಲೇಜ್ನಾಗ. ನಾ ಮೊದಲು ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ ಮ್ಯಾನೇಜ್ಮೆಂಟ್, ಟೀಚರ್ಸ್ ಮತ್ತು ಫಸ್ಟ್ಲಿ ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಕಾಲೇಜ್ಲೇ ಬಕ್ಕುಳ ಹೆಲ್ಪ್ ಆಗ್ಯದ. TRT ಅದರಲ್ಲಿ ಓದೋದೇ ಆಗ್ತಿಲ್ಲ. TRTನಿಗೆ ಆಲ್ಮೋಸ್ಟ್ 90% TRTನಿಗೆ ಕವರ್ ಆಗಿವು. ತುಂಬ ಟೀಚರ್ಸ್ ಅವ್ರ ಎಫರ್ಟ್ಸ್ಲಿ ಬಕ್ಕುಳ ಹೆಲ್ಪ್ ಆಗ್ಯಾವ. ಟೀಚರ್ಸ್ ಯಾವಾಗ ಭೀ ಡೌಟ್ ಸಾಲ್ವ್ ಮಾಡತ್ತಾರ. ಕಾಲೇಜ್ ಮುಗಿದ ಮೇಲೆ ಅರ್ಧ ಗಂಟೆ ಡೌಟ್ಸ್ ಸಾಲ್ವ್ ಮಾಡ್ಲಿಕ್ಕೆ ರೆಡಿ ಆಗ್ಯಾರ. ನಮ್ಮ ಲ್ಯಾಂಗ್ವೇಜ್ಲಿ ಭೀ ಬಕ್ಕೂ ಸ್ಕೋರ್ ಆಗ್ಯದ. ಹಿಂದಿ ಮಿಸ್ನ ಬರ್ಸಿ ಬಕ್ಕೂ ಸ್ಕೋರ್ ಮಾಡ್ಸ್ಯಾರ. ಅದಕ್ಕೆ ಹಿಂದಿನಾಗ 78 ಬಂದವ. ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಏನು ಹೇಳಕ್ಕೆ ಬಯಸ್ತೀವಿ ಶಿಕ್ಷಣ ಸಂಸ್ಥೆಯವರಿಗೆ? ಶಿಕ್ಷಣ ಬಕ್ಕೂ ಚಲೋ ಅದ. ನೀಟ್ JEE ಎಲ್ಲ ಕಡೆ ಫೋಕಸ್ ಮಾಡಿಸ್ತಾರೆ. ನೀಟ್ನು ಟೀಚರ್ಸ್ ಕರೆಸಿ ನೀಟ್ ಅವೆಲ್ಲ ಹೇಳ್ಸ್ಯಾರ. ಬಕ್ಕೂ ಚೆನ್ನಾಗಿ ಹೇಳ್ತಾರೆ. ಬಯಸ್ತು ಖುಷಿ ಅನ್ನಿಸ್ತದೆ. ಬಕ್ಕೂ ಖುಷಿ ಆಗ್ಯದ. ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ? ಅಷ್ಟೇ ಟೀಚರ್ ಹೇಳೋದು ಮಾತು ಕೇಳ್ರಿ. ಟೀಚರ್ ಸಂಗಡ ಚಲೋ ಇಂಟರಾಕ್ಷನ್ ಇಡ್ರಿ. ಟೀಚರ್ ಎಲ್ಲ ಕರೆಕ್ಟ್ ಹೇಳ್ತಾರೆ. ನೀವು 50% ಎಫರ್ಟ್ ಹಾಕ್ತಾರೆ ಅಷ್ಟೇ ಬರ್ತದೆ. ಟೀಚರ್ಸ್ ಇದ್ರ ಮೇಲೆ ಬ್ಲೇಮ್ ಮಾಡಿರಿ, ಏನಾಗಲ್ಲ ಹೇಳೋಕೆ ಇಷ್ಟ. ನನ್ನ ಹೆಸರು ಪಾರ್ವತಿ ಅಂತ. ನಾ 2nd ಇಯರ್ PUCನಾಗ ರಿಸಲ್ಟ್ ಚಲೋ ಬಂದದ. ಎದಕ್ಕಂತಂದ್ರೆ ಲಾಸ್ಟ್ ಮೂಮೆಂಟಿಗೆ ನಮ್ಗೆ TRTs ಮತ್ತು ರಿವಿಷನ್ಸ್ ಎಲ್ಲ ಹೆಲ್ಪ್ ಆದವು. ಅದ್ರ ಸಲಕ್ಕೆ ಒಂದೊಂದು ಟಾಪಿಕ್ಕಿಗೆ ಒಂದೊಂದು ಟೆಸ್ಟ್ ತೊಗೊಂಡಿದ್ದ ಸಲಕ್ಕೆ ಎಲ್ಲ ಸಿಲೆಬಸ್ ಜಾಸ್ತಿ ನೀಟಾಗಿ ಕವರ್ ಆಯಿತು. ಅದಕ್ಕೆ ಎಂಡ್ ಮೂಮೆಂಟಿಗೆ ನಮ್ಗೆ ಅಷ್ಟು ಕನ್ಫ್ಯೂಷನ್ಸ್ ಆಗಲಿಲ್ಲ. ಎಲ್ಲ ನಮ್ಗೆ ಫಸ್ಟಿಗೆ ನಾವು TRTs ಎಲ್ಲ ಬರ್ದಿದ್ದ ಸಲುವಾಗಿ ನಮ್ಗೆ ಪ್ರಾಕ್ಟೀಸ್ ಆಗಿತ್ತು ಹೆಂಗೆ ಬರಿಬೇಕು ಏನು ಅಂಥೇಳಿ. ಅದಕ್ಕೆ ನಾವು ಎಕ್ಸಾಮ್ಸಿಗೆ ಅಷ್ಟೇನು ನಾವು ಫಿಯರ್ ಆಗಲಿಲ್ಲ, ಚಲೋನೇ ಬರೆದ್ವಿ. ಆಮೇಲೆ ನಾ ಎಲ್ಲ ಕಾಲೇಜ್ ಸ್ಟಾಫಿಗೆ ಮತ್ತು ಮ್ಯಾನೇಜ್ಮೆಂಟಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೆಲ್ಲ ನಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಮತ್ತು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಈ ಬರೋ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸಿ? ಹೆಂಗೆ ಸ್ಟಡಿ ಮಾಡಬೇಕು? ಅವರು ಎಲ್ಲ ಸ್ಟಡಿ ಮಾಡಿರ್ತಾರೆ, ಬಟ್ ಅವ್ರಿಗೆ ಎಂಡ್ ಮೂಮೆಂಟಿಗೆ ಫಿಯರ್ ಆಗ್ತಾರೆ. ಇಲ್ಲ ಅಂತಂತಂದ್ರೆ ಎಕ್ಸಾಮ್ ಹಾಲ್ನಾಗ ಫಿಯರ್ ಆಗ್ತಾರೆ. ಓದಿರ್ತಾರೆ, ಬಟ್ ಓದಿದ್ದೇ ನಾವು ಚಲೋ ಬರಿಬೇಕು ರೀ, ಅಂದ್ರೆ ಬರ್ತದೆ. ನಿಂಗೆ ಹೆಂಗೆ ಅನುಕೂಲ ಐತಿ ಈ ಕಾಲೇಜ್? ಈ ಕಾಲೇಜ್ನಾಗ ಫಸ್ಟಿಗೆ 10th ಸ್ವಲ್ಪ ಅಷ್ಟೇ ಇತ್ತು, ಬಟ್ ಈ ಕಾಲೇಜ್ನಾಗ ಬಂದ ಬಳಿಕ ನಾ ಜಾಸ್ತಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಲ್ಲ ಟೀಚರ್ಸ್ ಅವರೆಲ್ಲ ಫ್ರೆಂಡ್ಲಿ ಆಗಿ ಹೇಳ್ಕೊಟ್ರು ನಮಗೆ. ಯಾವುದೇ ರೀತಿ ಹಿಂಗೆ ಭಾಳ ಸ್ಟ್ರಿಕ್ಟಾಗಿರಲಿಲ್ಲ, ಎಲ್ಲ ಚಲೋ ಹೇಳ್ಕೊಟ್ರು. ಆಮೇಲೆ ನಮಗೂ ಈಸಿ ಆಯಿತು ಓದ್ಲಿಕ್ಕೆಲ್ಲ. ನಮ್ಗೆ ಸೈನ್ಸ್ ಮಾಡೀವಿ ಅಂಥೇಳಿ ಹಿಂಗೆ ಫಿಯರ್ ಆಗಲಿಲ್ಲ. ಎಲ್ಲ ನಮ್ಗೆ ಮ್ಯಾಥ್ಸ್ ಆಗಲಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಈವನ್ ಲ್ಯಾಂಗ್ವೇಜಸ್ ಆಲ್ಸೋ ವಿ ಡಿಡ್ ಗುಡ್. ಸರ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಬಯಸ್ತೀನಿ. ಅಂತಂದ್ರೆ ಅವ್ರು ನಿಂತ ಇಷ್ಟೆಲ್ಲ ಅವರು ನಮಗಷ್ಟು ಸಪೋರ್ಟ್ ಮಾಡಿದ್ದಿಲ್ಲ ಅಂತಂದ್ರೆ ನಾವು ಬರ್ತಿದ್ದಿಲ್ಲ. ಅಷ್ಟೆಲ್ಲ ನಮ್ಗೆ ಲಾಸ್ಟ್ ಮೂಮೆಂಟಿಗೆ ಹೆಂಗೆ ಪೇಪರ್ಸ್ ಬರ್ತಾವೆ ಮತ್ತು ನಾವು ಹೆಂಗೆ ಬರಿಬೇಕು ಆಮೇಲೆ ಮೋಟಿವೇಟ್ ಮಾಡಿದ್ರು ನಮಗೆ ಭಾಳ. ಅದಕ್ಕೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. Yes, sir. Taking the blessings of Sri Shan Basveshwara, this college has given us so much opportunities to learn, and TRT ಅವೆಲ್ಲ ಹೆಲ್ಪ್ ಮಾಡಿದ್ದಾವೆ ನಮಗೆ. ವೀಕ್ಲಿ ಟೆಸ್ಟ್ ತೊಗೋತಾ ಇದ್ದಿದ್ರು. CET, ನೀಟ್ ಎಲ್ಲ ಕೋಚಿಂಗ್ ಕೊಡ್ತಾ ಇದ್ದಿದ್ರು. ಹೈದ್ರಾಬಾದ್ಲಿಂದ ಎಲ್ಲ ಕಡೆಯಿಂದ ಕರೆದಿದ್ದಾರೆ. ಅದೆಲ್ಲ ನಮಗೆ ಭಾಳ ಹೆಲ್ಪ್ ಮಾಡೋದ. ಕಾಲೇಜ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್, ವೈಸ್ ಪ್ರಿನ್ಸಿಪಲ್ಸ್, ಸಂತೋಷ್ ಸರ್, ನಾಗರಾಜ್ ಸರ್, ಆಲ್ ಹ್ಯಾವ್ ಹೆಲ್ಪ್ಡ್ ಅಸ್ ಸೋ ಮಚ್. ಥ್ಯಾಂಕ್ ಯು. 5ನೇ ರ್ಯಾಂಕ್ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ? ಇಲ್ಲ ರೀ ಸರ್, ಲಾಸ್ಟ್ ಟೈಮ್ ಎಟ್ ದ ಎಂಡ್ ಮೂಮೆಂಟ್ ಎಲ್ಲ ಟೀಚರ್ಸ್ ಭಾಳ ಮೋಟಿವೇಟ್ ಮಾಡಿದ್ರು. ಎಲ್ಲ ಟೀಚರ್ಸ್ ಎಲ್ಲಕ್ಕೆ ಹೀಗೆಲ್ಲ ಪಾಸಿಬಲ್ ಆಗೋದಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಈಗ ಹೆಂಗೆ ಅನಿಸ್ತದೆ? ಖುಷಿ ಆಗುತ್ತಾ? ಎಸ್ ಸರ್. ಎಷ್ಟು ಅವರೆಲ್ಲ ಸ್ಟಡಿ ಮಾಡ್ತಿದ್ದೀನಿ ರ್ಯಾಂಕ್ ಬರುವ? ಹೇಳು, ಎಷ್ಟು ತಾಸು ಓದ್ತಿದ್ದಿ ಹೇಳು. ಮುಂದೆ ಏನು ಮಾಡ್ಬೇಕಂತಿದ್ದಿ? ಈಗ ಸದ್ಯ ನಾ CET ಸೆಲೆಕ್ಟ್ ಟ್ರೈ ಮಾಡತ್ತೀನಿ ರೀ ಸರ್. CET ಬರೋಣ. CET ಆಮೇಲೆ ನೀಟ್ನೂ ಟ್ರೈ ಮಾಡತ್ತೀನಿ. ಮುಂದೆ ಫ್ಯೂಚರ್ ಗುರಿ ಏನದ? ಮೆಡಿಕಲ್. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶಣ್ಬಸಪ್ಪ ಅಪ್ಪ ಅವರ ಕೃಪಾ ಆಶೀರ್ವಾದದಿಂದ ಹಾಗೂ ವಿದ್ಯಾರ್ಥಿಗಳ ಸತತ ಪರಿಶ್ರಮ ಮತ್ತು ಉಪನ್ಯಾಸಕರ ಶ್ರಮದಿಂದ ಈ ಉತ್ತಮ ಫಲಿತಾಂಶ ಸಾಧ್ಯವಾಗಿದೆ. ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ್ ದೇಶ್ಮುಖ್ ಅವರು ಸಹ ಸಂತೋಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಶುಭ ಹಾರೈಸಿದರು.
ವಿದ್ಯಾರ್ಥಿಗಳ ಈ ಗಣನೀಯ ಸಾಧನೆಗೆ ಕಾಲೇಜಿನ ನಿರ್ದೇಶಕರು, ಪ್ರಾಚಾರ್ಯರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಿರಾಪುರದಲ್ಲಿ ಶ್ರೀ ಜೋಡನಂದಿ ಬಸವೇಶ್ವರರ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. 5 ದಿನಗಳ ಕಾಲ ಜರುಗಿದ ಈ ಜಾತ್ರೆಯಲ್ಲಿ ಭಕ್ತರು ಜೋಡನಂದಿ ಬಸವೇಶ್ವರರ ಭಕ್ತಿಗೆ ಪಾತ್ರರಾದರು. ದೇವರಿಗೆ ಕೈಮುಗಿದ ನಮಸ್ಕರಿಸುತ್ತಿರುವ ಭಕ್ತರು, ದೇವಸ್ಥಾನದ ಪಕ್ಕದಲ್ಲಿ ಬೃಹತ್ ಹೂವಿನ ಮಾಲೆಯಿಂದ ಅಲಂಕೃತವಾದ ತೇರಿಗೆ ನಮಸ್ಕರಿಸುತ್ತಿರುವ ಭಕ್ತರು, ಪಲ್ಲಕ್ಕಿಯೊಂದಿಗೆ ಭಕ್ತರ ನಡುವೆ ಸಾಗುತ್ತಿರುವ ತೇರು, ಮನೆಗಳ ಮೇಲೆ ಕುಳಿತುಕೊಂಡು ರಥೋತ್ಸವ ಕಣ್ಣು ತುಂಬಿಕೊಳ್ಳುತ್ತಿರುವ ಭಕ್ತರು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಹಿರಾಪುರ ಗ್ರಾಮದಲ್ಲಿ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಹಿರಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಜೋಡನಂದಿ ಬಸವೇಶ್ವರರ ರಥೋತ್ಸವ ಜಾತ್ರೆ ಈ ವರ್ಷವೂ 5 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮಸ್ಥರ ಭಕ್ತಿ ಹಾಗೂ ಹರ್ಷದಿಂದ ಶ್ರೀ ಜೋಡನಂದಿ ಬಸವೇಶ್ವರರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭವ್ಯ ರಥೋತ್ಸವವನ್ನು ಆಚರಿಸಿದರು. ಈ ರಥೋತ್ಸವವು ಏಪ್ರಿಲ್ 5ರಂದು ಪಲ್ಲಕ್ಕಿ ಮೆರವಣಿಗೆ ಮತ್ತು ಪುರವಂತರ ಸೇವೆಯೊಂದಿಗೆ ಪ್ರಾರಂಭವಾಯಿತು. ರಥೋತ್ಸವದ ಪ್ರಯುಕ್ತ ಶ್ರೀ ಜೋಡನಂದಿ ಬಸವೇಶ್ವರರ ಮೂರ್ತಿಗಳಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಹರಕೆ ಕಟ್ಟಿಕೊಂಡು ಭಕ್ತರು ಅಗ್ನಿಕುಂಡ ಹೈದು ತಮ್ಮ ಭಕ್ತಿಯನ್ನು ಸಮರ್ಥಿಸಿದ್ದಾರೆ. ಗುರುವಾರದಂದು ಜಾತ್ರೆಯ ಅಂಗವಾಗಿ ಗ್ರಾಮಸ್ಥರು ಜೋಡನಂದಿ ಬಸವೇಶ್ವರರಿಗೆ ನೈವೇದ್ಯ ಅರ್ಪಿಸಿ ದರ್ಶನ ಪಡೆದು ಅವರು ತಮ್ಮ ಭಕ್ತಿಯನ್ನು ಸಲ್ಲಿಸಿದರು. ರಥೋತ್ಸವದ ವೇಳೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ಚೌಧರಿ ಅವರ ಮನೆಯಿಂದ ನಂದಿಕೋಲು ಹಾಗೂ ಸಂಗಮೇಶ್ ಬಿರಾದಾರ್ ಅವರ ಮನೆಯಿಂದ ಮಿಡಿ, ರಥಕ್ಕೆ ಕಟ್ಟುವ ಹಗ್ಗ ದೇವಾಲಯಕ್ಕೆ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಯಿತು. ನಂತರ ದೇವಸ್ಥಾನದ ಪಕ್ಕದಲ್ಲಿ ಬೃಹತ್ ಹೂವಿನ ಮಾಲೆಯಿಂದ ಸಿಂಗರಿಸಿದ ತೇರುಗೆ ಕುಂಭ ಕಳಸ ಸೇರಿದಂತೆ ಸಕಲ ವಾದ್ಯ ಮೇಳದೊಂದಿಗೆ ಜಾತ್ರೆ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮದ ಪ್ರಮುಖರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಪಲ್ಲಕ್ಕಿಯೊಂದಿಗೆ ತೇರಿಗೆ 5 ಪ್ರದಕ್ಷಿಣೆ ಹಾಕಿದ ಬಳಿಕ ಮಾದನ ಶೆಟ್ಟಿ ಮನೆತನದವರು ಭವ್ಯ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತರ ಜಯಘೋಷಗಳ ಮಧ್ಯೆ ರಥವು ವೀರಭದ್ರೇಶ್ವರ ದೇವಸ್ಥಾನದವರೆಗೆ ತೆರಳಿ ನಂತರ ನಂದಿ ಬಸವೇಶ್ವರರ ದೇವಾಲಯಕ್ಕೆ ಮರಳಿತು. ಭಕ್ತರ ಜಯಘೋಷಗಳ ಮಧ್ಯೆ ಈ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ರಥೋತ್ಸವದ ಸಂದರ್ಭದಲ್ಲಿ ಬಾನಂಗಳದಲ್ಲಿ ಬೆಳಕಿನ ಚಿತ್ತಾರವು ಮೂಡಿತು. ಭಕ್ತರು ರಥಕ್ಕೆ ಖಾರಿಕ ನಾರ ಎಸೆಯುವ ಮೂಲಕ ತಮ್ಮ ಭಕ್ತಿಯನ್ನು ಮೆರೆದರು. ರಸ್ತೆ ಉದ್ದಕ್ಕೂ ನಿಂತಿದ್ದು ಭಕ್ತರು ಭಕ್ತಿಯಿಂದ ರಥೋತ್ಸವ ಕಣ್ಣ ತುಂಬಿಕೊಂಡರು. ತೇರು ದೇವಸ್ಥಾನಕ್ಕೆ ತಲುಪಿದ ಬಳಿಕ ಭಕ್ತರು ಚಪ್ಪಾಳೆ ತಟ್ಟಿ ಭಕ್ತಿ ಮೆರೆದರು. ಶುಕ್ರವಾರ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಗಳು ನಡೆದವು. ಗೆದ್ದ ಪೈಲ್ವಾನರಿಗೆ ಜಾತ್ರೆ ಸಮಿತಿ ವತಿಯಿಂದ ಸೂಕ್ತ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಈ ಭವ್ಯವಾದ ರಥೋತ್ಸವ ಕಾರ್ಯಕ್ರಮದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಜೋಡಿ ನಂದಿ ಬಸವೇಶ್ವರರ ದರ್ಶನವನ್ನು ಪಡೆದು ತದನಂತರ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಜೋಡಿ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಹಿರಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಜೋಡ ಬಸವೇಶ್ವರರ ಜಾತ್ರಾ ಮಹೋತ್ಸವನ ನಾನು ಸುಮಾರು 7-8 ವರ್ಷಗಳಿಂದ ಸತತವಾಗಿ ಬರ್ತಾ ಇದ್ದೇನೆ. ಬಹಳಷ್ಟು ಜಾತ್ರೆಗಳನ್ನು ನಾನು ನೋಡಿದ್ದೀನಿ. ದೊಡ್ಡ ದೊಡ್ಡ ಜಾತ್ರೆಗಳು
ಗವಿಸಿದ್ದೇಶ್ವರ ಜಾತ್ರೆ ಆಗಿರ್ಬೋದು, ಶರಣಬಸವೇಶ್ವರ ಜಾತ್ರೆ ಆಗಿರ್ಬೋದು, ಸಾವಳಿ ಶಿವಲಿಂಗೇಶ್ವರ ಜಾತ್ರೆ ಆಗಿರ್ಬೋದು. ಆದರೆ ಆ ದೂಡ ಬಸವಣ್ಣನ ಜಾತ್ರೆ ಇತಿಹಾಸ ಎಂದಿನಿಂದ ಪ್ರಾರಂಭ ಜಾತ್ರೆ ಮತ್ತು ರಥೋತ್ಸವ ಬಹಳ ಸಣ್ಣದಾದಂತ ಚಿಕ್ಕ ಒಂದು ಗಲ್ಲಿಯಲ್ಲಿ ಯಾರಿಗೂ ಅಪಾಯ ಆಗದೆ 2 ನಂದಿ ಕೋಲುಗಳ ಜೊತೆಗೆ ಪಾಲಕಿ ಉತ್ಸವದ ಜೊತೆಗೆ ಸುಮಾರು ಸಾವಿರಾರು ಜನ ಏನಪ್ಪಾ ಅಂದ್ರ ಇವತ್ತು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅಗ್ನಿ ಕೂಡ ಸಂಘಟನೆ ಜೊತೆಗಿರ್ತದೆ. ಇಂಥ ಭವ್ಯವಾದ ಜಾತ್ರೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದೆ ಎಲ್ಲರಿಗೂ ಆ ಭಗವಂತ ಬಸವಣ್ಣನ ಆಶೀರ್ವಾದದಿಂದ ಇವತ್ತಿನವರೆಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಇದ್ದಾರೆ. ಜಾತಿ ಸುಗಮವಾಗಿದೆ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸಿ ಇವತ್ತು ಪೊಲೀಸ್ ಇಲಾಖೆಯವರು ಕೂಡ ACP ಸುಬೇದಾರ್ ಅವರು, ಮಾತೇಶ್ ಪಾಟೀಲ್ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಜಾತ್ರಾ ಮಹೋತ್ಸವದನ್ನ ಚೆನ್ನಾಗಿ ಎಲ್ಲರನ್ನ ನೋಡ್ಕೊಂಡು ಹೋಗಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸಾರ್ವಜನಿಕರು ಕೂಡ ಬಹಳಷ್ಟು ಸಹಕಾರ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮುಂದೆ ಬರ್ತಕ್ಕಂಥ ದಿವಸ ಆ ಬಸವಣ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡುತ್ತೇನೆ. ನಂತರ ಗ್ರಾಮದ ಯುವ ಮುಖಂಡ ಹಾಗೂ ಪತ್ರಕರ್ತ ಶಿವಕುಮಾರ್ ಬಿ ಬಿರಾದಾರ್ ಹಾಗೂ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಯೋಗೇಶ್ ಬಿರಾದಾರ್ ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಬಾಬುರಾವ್ ಎಸ್ ವಾಡಿ, ರಾಜು ಮೆಡಿಕಲ್ ಜಾತ್ರೆಯ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕಲಬುರಗಿ ನಗರದ ಹಿರಾಪುರ ಗ್ರಾಮದಲ್ಲಿ ಒಂದು ಜೋಡಿ ನದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಇಂದು ಅದ್ದೂರಿಯಾಗಿ ಜರುಗಿದ್ದು ಕಂಡುಬಂದಿದೆ. ಇಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದರೆ ಅತ್ಯಂತ ಪುರಾತನವಾದಂಥ ಈ ಒಂದು ದೇವಾಲಯ, ಈ ದೇವಾಲಯ ವಿಶೇಷತೆ ಅಂದರೆ ಇದು ಅತ್ಯಂತ ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನವು ಚೌಡಾಪುರಿ ಮಠದ ಶ್ರೀ ಗುರುಗಳು ಇದನ್ನು ಸುಮಾರು ವರ್ಷಗಳ ಹಿಂದೆ ಇದನ್ನು ಸ್ಥಾಪನೆ ಮಾಡಿದಂಥದ್ದು ತಿಳಿದು ಬಂದಿದೆ. ಅದಲ್ಲದೆ ಈ ಜಾತ್ರೆಯ ಉತ್ಸವವನ್ನು ಈ ಸುಮಾರು ಹಿಂದಿನ ಕಾಲದಿಂದಲೂ ಕೂಡ ಈ ನಮ್ಮ ಮಾದಮ್ ಶೆಟ್ಟಿ ಕುಟುಂಬದವರು ನಡೆಸ್ಕೊಂಡು ಬರುವಂಥದ್ದು ತಿಳಿದು ಬಂದಿದೆ. ಅದಲ್ಲದೆ ಇವತ್ತಿನ ದಿವಸ ನಮ್ಮ ಜಾತ್ರೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಅಲ್ಲಿ ವಿಶೇಷತೆಯಪ್ಪ ಅಂತಂದರೆ ಪ್ರತಿ ವರ್ಷದಂತೆ ನಂದಿಕೋಲು ಉತ್ಸವ, ಆಮೇಲೆ ಅಗ್ನಿ, ಆಮೇಲೆ ಪುರವಂತರ ಮೆರವಣಿಗೆ, ಪಲ್ಲಕ್ಕಿ ಉತ್ಸವ, ಸೋಮವಾರ ಪಲ್ಲಕ್ಕಿ ಉತ್ಸವ ಇಲ್ಲಿ ಗ್ರಾಮದಲ್ಲಿ 5 ದಿನಗಳ ಕಾಲ ಊರಿನ ತುಂಬ ಎಲ್ಲ ಸುತ್ತಾಡಿ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಗ್ತದೆ. ಅದರ ಜೊತೆಯಲ್ಲೇ ನಿನ್ನೆ ರಾತ್ರಿ ಕೂಡ ಇಲ್ಲಿ ಪುರವಂತರ ಮೆರವಣಿಗೆ, ಅದಲ್ಲದೆ ನಂದಿಕೋಲು, ಆಮೇಲೆ ಅಗ್ನಿ ಕೊಡುವುದರ ಮೂಲಕ ಭಕ್ತಾದಿಗಳು ವಿಶೇಷವಾಗಿ ಪೂಜೆ ಸಲ್ಲಿಸಿ ಇವತ್ತಿನ ಬೆಳಗಿನ ಜಾವ ಶ್ರೀ ಜೋಡಿಯಂದಿ ಬಸವೇಶ್ವರ ವಿಶೇಷ ಪೂಜಾ ಅಭಿಷೇಕ, ಅದರ ಜೊತೆಯಲ್ಲಿ ಅಕ್ಕಮಹಾದೇವಿ ಪೂಜಾ ಅಭಿಷೇಕ, ವೀರಭದ್ರದ ಪೂಜಾ ಅಭಿಷೇಕ ಮಾಡುವ ಮುಖಾಂತರ ಇಲ್ಲಿ ಒಂದು ಅದ್ದೂರಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡಲಾಗ್ತದೆ. ಪ್ರತಿ ವರ್ಷದಂತೆ ಈ ನಮ್ಮ ಜೋಡಿಯಂದಿ ಬಸವೇಶ್ವರ ದೇವಸ್ಥಾನದಿಂದ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಅಲ್ಲಿವರೆಗೂ ಕೂಡ ರಥವನ್ನು ತಗೊಂಡು ಬರುವಂಥದ್ದು ಇಲ್ಲಿ ಕಂಡುಬರ್ತದೆ. ಅಲ್ಲಿ ಪ್ರತಿದಿನ 5 ದಿವಸ ಪಲ್ಲಕ್ಕಿ ಮೆರವಣಿಗೆ ಮತ್ತು ಪುರಾಂತರ ಸೇವೆ, ನಂದಿಕುಲು ಮೆರವಣಿಗೆ. ಇವತ್ತಿನ ದಿನ ನಮ್ಮ ಹಿರಾಪುರ ಬಡಾವಣೆಯ ಎಲ್ಲ ಭಕ್ತಾದಿಗಳು ಸೇರಿ ರಥೋತ್ಸವ ಇರ್ತದೆ. ಬಹು ವಿಜೃಂಭಣೆಯಿಂದ ಶ್ರೀ ಜೋಡಿನಂದಿ ಬಸವೇಶ್ವರರ ದಯೆಯಿಂದ ಯಾವುದೇ ಒಂದು ಅಹಿತಕರ ಘಟನೆ ಆಗದೇ ಇರುವಂಗೆ ಎಲ್ಲ ಸಾವಿರಾರು ಭಕ್ತರು ಸೇರಿ ಇವತ್ತಿನ ದಿನ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ನೆರವೇರಿತು. ಅದೇ ರೀತಿಯಾಗಿ ಇವತ್ತಿನ ನಸುಕಿನ ಜಾವ ಅಗ್ಗಿ ಪ್ರವೇಶ ಇವತ್ತು 40-50ಕ್ಕಿಂತ ಹೆಚ್ಚಿನ ಪುರಾಂತರ ಸೇವೆ ಮಾಡಿ ಸಾವಿರಾರು ಭಕ್ತರು ಸೇರಿ ಇವತ್ತಿನ ಅಗ್ಗಿ ಸೇವೆ ಕೂಡ ಇವತ್ತಿನ ನಸಿಕನಾಗ ಆಯಿತು. ಮುಂದೆ ಕೂಡ ನಮ್ಮ ಪೀಳಿಗೆ ಕೂಡ ಮುಂದುವರಿಸ್ತೇವೆ ಅಂತೇಳಿ ನಮಗೆ ಅದನ್ನು ಆಸೆ ವ್ಯಕ್ತವಾದ ಭಾವ ಸರ್. ಶ್ರೀ ಮಹಾತ್ಮ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಸಕಲ ಸದ್ಭಕ್ತರಾದಂಥ ಹಿರಾಪುರ ಗ್ರಾಮದಲ್ಲಿ ಇರುವಂತಹ ಬಿರಾದಾರ್ ಮನೆತನದಿಂದ ಶ್ರೀ ಬಸವೇಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವದಲ್ಲಿ ರಥದ ಚಾಲನೆಗೋಸ್ಕರ ಮಿಡಿಯನ್ನು ಕಮಿಟಿಯವರು ಆಯೋಜಿಸಲಾಗಿದ್ದಾರೆ. ಆ ಕಮಿಟಿಯನ್ನು ನಮ್ಮ ಈ ಬಿರಾದಾರ್ ಮನೆತನದಿಂದ ತೆಗೆದುಕೊಂಡು ಹೋಗಲಾಗುತ್ತದೆ. ಅದನ್ನು ಮುಂಜಾನೆ ಪೂಜೆಯೊಂದಿಗೆ, ಪ್ರಸಾದದೊಂದಿಗೆ ಹಾಗೂ ಸಾಯಂಕಾಲ ಪಲ್ಲಕ್ಕಿ ಹಾಗೂ ಡೊಳ್ಳು ವಾದ್ಯಗಳೊಂದಿಗೆ ಭವ್ಯವಾದಂಥ ಒಂದು ಮೆರವಣಿಗೆಯ ಮೂಲಕ ಅದನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ. ತದನಂತರ ಅದನ್ನು ಮಿಡಿಯನ್ನು ತೇರಿಗೆ ಅರ್ಪಿಸಿದ ನಂತರವೇ ತೇರಿನ ಒಂದು ಚಾಲನೆಯಲ್ಲಿ ಸಾವಿರಾರು ಭಕ್ತಾದಿಗಳೊಂದಿಗೆ ರಥದ ಒಂದು ಚಾಲನೆಯನ್ನು ನೀಡಲಾಗುತ್ತದೆ. ಜಾತ್ರೆ ಹೆಂಗೈತ್ರಿ ವರ್ಷ? ನಾವು ಚಿಕ್ಕವರಿಂದಾಗಿಂದನೂ ನೋಡ್ತಾನೆ ಇದ್ದೀವಿ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾತ್ಮ ಬಸವೇಶ್ವರರ ಒಂದು ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನಡೆಯಲಾಗುತ್ತಿದೆ. ವಿಶೇಷವಾಗಿ ನಮ್ಮ ಈ ಜೋಡಿ ನಂದಿ ಬಸವೇಶ್ವರರ ಒಂದು ಪ್ರತಿ ವರ್ಷ ಒಂದು ವಿಶೇಷತೆಯನ್ನು ನಾವು ಏನು ಕಾಣುತ್ತೀವಿ ಅಂತಂದರೆ, ಇಲ್ಲಿ 1 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ಒಂದು ವೃದ್ಧರವರೆಗೂ ನಾವು ನೋಡಿದರೆ ಎಲ್ಲರೂ ತುಂಬ ಉತ್ಸಾಹದಿಂದ, ಅದು ಅಗ್ನಿ ಪ್ರವೇಶದಲ್ಲಿ ಆಗಿರಬಹುದು, ಅಥವಾ 5 ದಿನಗಳ ಒಂದು ಪಲ್ಲಕ್ಕಿ ಮೆರವಣಿಗೆ ಆಗಿರಬಹುದು, ಅಥವಾ ರಥೋತ್ಸವ ಆಗಿರಬಹುದು, ಎಲ್ಲರಲ್ಲಿಯೂ ಕೂಡ ಎಲ್ಲೆಂದರಲ್ಲಿ ಗುಂಪಾಗಿ ತಮ್ಮ ಶ್ರದ್ಧೆ ಭಕ್ತಿಯಿಂದ ರಾತ್ರಿ ಪೂರ್ತಿ ಪುರವಂತರ ಸೇವೆಯಲ್ಲಿ ಎಲ್ಲ ಭಕ್ತರು ಬಂದು ತಮ್ಮವನ್ನು ಶ್ರದ್ಧೆಯನ್ನು ತೋರಿಸಿ ಈ ಒಂದು ನಂದಿ ಬಸವೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಒಂದು ಕಳೆಯನ್ನು ತಂದುಕೊಡಲಾಗುತ್ತದೆ. ಹಾಗೂ ಅತ್ಯಂತವಾಗಿ ವಿಜೃಂಭಣೆಯಿಂದ ಎಲ್ಲರೂ ಈ ಜಾತ್ರಾ ಮಹೋತ್ಸವದಲ್ಲಿ ಅಂಗವಾಗಿ ಅದನ್ನು ಅತ್ಯಂತವಾಗಿ ಯಶಸ್ವಿ ಮಾಡಿಸುತ್ತಾರೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮಗೆ ತುಂಬ ವಿಶೇಷತೆ ಅನಿಸುತ್ತದೆ. ಈ ಪವಾಡ ಬಸವೇಶ್ವರದ ಇದು ಏನ್ರಿ ಪವಾಡ ಏನೆಂದರೆ, ನಾವು ಅಂತೂ ಇನ್ನೂ ಆ ಟೈಮಲ್ಲಿ ಜನಿಸಿದ್ದಿಲ್ಲ. ನಮ್ಮ ಮುತ್ತ ಅಜ್ಜರ ಕಾಲದಿಂದಲೂ ಒಂದು ಮಾತು ಹೇಳುತ್ತಾರೆ, ಒಂದಾನೊಂದು ಟೈಮಲ್ಲಿ ಒಂದು ಸಮಯದಲ್ಲಿ ಹೀಗೆ ಒಂದು ಸ್ಥಿತಿ ಬಂದಿತ್ತು ಅಂತಂದರೆ, ಜಾತ್ರೆ ಮಾಡಲು ಹಣ ಇರಲಿಲ್ಲ ಕಮಿಟಿಯವ್ರ ಹತ್ರ. ಆ ವರ್ಷ ತುಂಬ ಮಳೆ ಇತ್ತು. ಆ ವರ್ಷ ತುಂಬ ಮಳೆ ಇದ್ದಾಗ ಇಬ್ಬರು ಜೋಡಿ ನಂದೇಶ್ವರರು ಕೂಡಿ ಒಂದು ಗಿಡದ ಕೆಳಗೆ ನಿಂತು ಹತ್ಕೋತಾರೆ, ಈ ವರ್ಷ ಮಳೆ ಇದೆ, ನಮ್ಮ ಜಾತ್ರೆ ಆಗೋದಿಲ್ಲ ಅಂತ ಹೇಳಿ. ಆ ಹತ್ತಿದಂಥ ಒಂದು ಕಣ್ಣೀರು ಹೂವುಗಳಾಗಿ ಬದಲಾಯಿತು ಅಂತ ನಾಗರಿಕರು ಹೇಳುತ್ತಾರೆ. ಸೊ ಇಲ್ಲೇ ಒಂದು ಪವಾಡ ಏನೆಂದರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಒಂದು ಆರ್ಥಿಕ ವ್ಯವಸ್ಥೆ ಕುಗ್ಗಲಿ ನಾಗರಿಕರದು, ಆದರೆ ದೇವಸ್ಥಾನದ ಪಂಚ ಕಮಿಟಿಯ ಹುಂಡಿಗೆ ಯಾವತ್ತೂ ಯಾವುದೇ ರೀತಿಯಾದಂಥ ಒಂದು ಆರ್ಥಿಕವಾಗಿ ಕಡಿಮೆಯನ್ನು ಇರೋದಿಲ್ಲ. ಹಾಗೆ ಇನ್ನೊಂದು ಪವಾಡ ಇಲ್ಲಿ ಏನು ಹೇಳ್ತೇವೆ ಅಂತಂದರೆ, ಸಕಲ ಸದ್ಭಕ್ತರು ಹೀರಾಪುರದ ಗ್ರಾಮದವರಷ್ಟೇ ಅಲ್ಲ, ಬೇರೆ ಹೊರಗಿನ ನಾಗರಿಕರು ಕೂಡ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಒಂದು ಇಚ್ಛೆಯನ್ನು ನಂದಿ ಬಸವೇಶ್ವರರಿಗೆ ಬೇಡಿಕೊಂಡು ಅಗ್ನಿಯನ್ನು ಪ್ರವೇಶಿಸುತ್ತಾರೆ. ತದನಂತರ ಅವರ ಇಚ್ಛೆ ಏನಿದೆ ಅದು ಪೂರ್ತಿಗೊಳ್ಳುತ್ತದೆ ಎಂದು ಹಿಂದಿನ ಕಾಲದಿಂದಲೂ ಅದನ್ನು ಹೇಳಲಾಗುತ್ತಿದೆ. ಅದು ನಿರಂತರವಾಗಿ ನಡೆದು ಬಂದಿರುತ್ತದೆ. ತದನಂತರ ಬಹಳ ಆ ಒಂದು ಸ್ಥಳ ನೋಡಿದರೆ ಭಾಳ ಚಿಕ್ಕದು, ಆದರೆ ರಥ ನೋಡಿದರೆ ಭಾಳ ದೊಡ್ಡದು. ನಾವು ಎಲ್ಲ ಕಡೆ ರಥಗಳನ್ನು ನೋಡುತ್ತೇವೆ. ರಥದ ಒಂದು ಗಾತ್ರ ಚಿಕ್ಕವಾಗಿರುತ್ತದೆ, ಆದರೆ ಮೈದಾನ ಭಾಳ ಇರುತ್ತದೆ. ಆದರೆ ನಮ್ಮ ನಂದಿ ಬಸವೇಶ್ವರರ ಒಂದು ದೊಡ್ಡ ಪವಾಡ ಏನೆಂದರೆ, ಗಾತ್ರ ಕಡಿಮೆ ಇದೆ, ರಥದ ಗಾತ್ರ ಹೆಚ್ಚಿದೆ, ಆದರೆ ಮೈದಾನದ ಗಾತ್ರ ಕಡಿಮೆ ಇದೆ. ಅದರಲ್ಲಿಯೂ ಕೂಡ ಸಾವಿರಾರು ಭಕ್ತರು ಯಾವುದೇ ಒಂದು ತೊಂದರೆ ಇಲ್ಲದಂತೆ ಆ ರಥದ ಚಾಲನೆಯನ್ನು ನಾವು ನೋಡುತ್ತೇವೆ. ಹಾಗೂ ನಮ್ಮ ಬಿರಾದಾರ್ ಮನೆತನದಿಂದ ಕುಂಭ ಆಗಿರಬಹುದು, ತಲ್ವಾರ್ ಆಗಿರಬಹುದು, ಮಿಣಿ ಆಗಿರಬಹುದು, ಅಥವಾ ಪಲ್ಲಕ್ಕಿ ಸೇವೆಯಲ್ಲಿ ಆಗಿರಬಹುದು, ಪುರಂತರ ಆಗಿರಬಹುದು, ಅಥವಾ ಕಮಿಟಿಯಲ್ಲಿ ಚಂದ ವಸೂಲಿ ಮಾಡೋದಾಗಿರಬಹುದು, ಎಲ್ಲದಕ್ಕೂ ಬಸವಣ್ಣ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬಿ ಸಮೃದ್ಧಿಯಾಗಿ ನಮ್ಮ ಜೀವನ ನಡೆಸಲಿಕ್ಕೆ ನಮ್ಮ ಸ್ಥಳೀಯ ಆರಾಧ್ಯ ದೈವರಾದಂತಹ ನಂದಿ ಬಸವೇಶ್ವರರ ಈ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಸುಮಾರು ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮ ಸುಮಾರು ನಾವು 45-50 ವರ್ಷ ನೋಡ್ತಾನೆ ಇದ್ದೇವೆ. ನಮ್ಮ ಹಿರಿಯರು ಹೇಳ್ತಾರೆ, ಭಾಳ ದಿವಸ ನೋಡಿದೆವು ಈ ರಥೋತ್ಸವ ಕಾರ್ಯಕ್ರಮ ನಡೆದಲ್ಲಿ ಹೀರಾಪುರದಾಗ ಅಂತ ಹೇಳ್ತಾರೆ. ಅದು ವಿಶೇಷ ಏನಂದರೆ, ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ರಥೋತ್ಸವ ಸಾಗುವ ಜಾಗ ಭಾಳ ಹತ್ತಿ ಜಾಗ. ಆ ಹತ್ತಿ ಜಾಗ ಇದ್ರೂ ಆ ಜಾಗಕ್ಕೆ ಮತ್ತು ಜನರ ದಟ್ಟಣೆಯಿಂದ ನೋಡಬೇಕಾದ್ರೆ ಪ್ರತಿ ವರ್ಷ ಒಂದು 5-6 ಘಟನೆಗಳು ಸಂಭವಿಸ್ಬೋದು. ಆದರೆ ಆ ದೇವರ ಕೃಪಾ, ಜನರ ಭಾವನಾ ಆ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋಕೆ ನಮಗೆ ಅವತ್ತು ಹೆಮ್ಮೆ ಆಗ್ತಾ ಹೀರಾಪುರ ನಂದಿ ಬಸವೇಶ್ವರ ರಥೋತ್ಸವ ಕಾರ್ಯಕ್ರಮದಲ್ಲಿ. ಯಾಕಂದರೆ ನಾನು ನೋಡೋಕೆ ಹಿಡಿದು ಯಾವುದೇ ಅಹಿತಕರ ಘಟನೆಗಳು ಆಗಿಲ್ಲ. ಭಕ್ತಾದಿಗಳು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ, ವರ್ಷಿಗೆ ಭಕ್ತಾದಿಗಳು ಹೆಚ್ಚಿಗೆ ಆಗ್ತಾರೆ. ಯಾಕೆ ಹೆಚ್ಚಿಗೆ ಆಗ್ತಾರೆ ಭಕ್ತರು ಅಂತಂದ್ರೆ, ಆ ಬಸವೇಶ್ವರ ಪವಾಡ ಅದ ಅಂತೆ, ಅವರ ಆಶೀರ್ವಾದ ಅದ ಅಂತೆ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ನಂಬಿಕೆ ವಿಶ್ವಾಸದಿಂದ ಇವತ್ತು ಹೇಳಬೇಕಾಗ್ಯದ. ನಾವೇ ಎಲ್ಲ ಕಡೆ ಹೋಗಿದ್ದೆವು. ಜಾತ್ರೆ ಮಾಡಕ್ಕೆ ದುಡ್ಡು ಇರಲಿಲ್ಲ, ಹಂಗಾಗಿ ಬಸವೇಶ್ವರ ಸೇರಿ ಏನೋ ಮಳೆ ಬರ್ತಾ ಇತ್ತು, ಅದೇನೋ ಮಳೆ ಬಂದರೂ ಇಲ್ಲ. ಕಳೆದ ಸುಮಾರು ವರ್ಷ, ಮಿನಿಮಮ್ ಒಂದು 7-8 ವರ್ಷ ಹಿಂದ್ಗಡೆ ರಥೋತ್ಸವ ಸಂದರ್ಭದಲ್ಲಿ
ಅತಿ ಭಯಂಕರವಾದಂಥ ಮಳೆ. ನನ್ನ ಜೀವನದಲ್ಲಿ ಅಂಥ ಮಳೆ, ಅಂಥ ಸಿಡಿಲು, ಅಂಥ ಗಾಳಿ, ಅಂಥ ಚಳಿ ನಾ ಎಂದೂ ಕಂಡಿರಲ್ಲ. ಅಂಥದ್ದೊಂದು ಸಮಯದಲ್ಲಿ ಕೂಡ ಯಾವುದೇ ಜನರಿಗೆ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಸಂಭವಿಸಲಿಲ್ಲ. ಯಾರೂ ಕೂಡ ಬಿಟ್ಟು ಹೋಗಿಲ್ಲ. ಮಳೆಗಾಲ ನೀರು, ಟೊಂಕಿಗೆ ನೀರು ಇದ್ರೂ ಎಲ್ಲರೂ ರಥೋತ್ಸವದಲ್ಲಿ ಪಾಲ್ಗೊಂಡೆವು. ರಥೋತ್ಸವ ಅದ್ದೂರಿಯಾಗಿ ಜರುಗಿತ್ತು. ಆದರೂ ಕೂಡ ರಥೋತ್ಸವ ಜನ ಯಾರೂ ಬಿಟ್ಟು ಚಾಗಿ ಮುಂದೆ ಹೋಗಿ ನಿಂದ್ರೋ ತನಕ ಮಳೆ ನಿಂತಿಲ್ಲ. ಆದರೆ ರಥೋತ್ಸವ ನಿಂತ್ಕೊಳ್ಳಿನ ಮಳೆ ನಿಂತು. ಆದ್ರೂ ಮತ್ತೆ ಯಥಾಸ್ಥಿತಿ ನಾವು ಇದ್ದೆವು. ಯಾರಿಗೂ ಯಾವುದೇ ಅಹಿತಕರ ಘಟನೆಗಳಾಗಿಲ್ಲ. ಅವತ್ತಿನ ವಾತಾವರಣ ನೋಡಬೇಕಾದ್ರೆ ಸುಮಾರು ನಾವು ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಬರ್ಬೋದು. ಆದ್ರೂ ಅಂಥ ಪರಿಸ್ಥಿತಿ ಅವತ್ತಿತ್ತು. ಸುಮಾರು ಒಂದು 5-6 ಜನರೇ ಏನರ ಒಂದು ಅಹಿತಕರ ಘಟನೆ ಆಗಬೇಕಾಗಿತ್ತು, ಕಮ್ಮಿ ಅಂದ್ರೆ. ಆದ್ರೂ ಆ ದೇವ್ರ ಕೃಪಾ, ಭಕ್ತರ ಭಾವನೆಗೆ ಮೆಚ್ಚಿ ಆ ದೇವ್ರ ಕೃಪೆಯಿಂದ ಯಾವುದೇ ಅಹಿತಕರ ಘಟನೆಗಳು ಆಗಿಲ್ಲ. ಇದು ನನ್ನ ಕಣ್ಣಾರೆ ಕಂಡಂಥ ವಿಷಯ. ಹಾಗಾಗಿ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಬರ್ತಾರೆ. ಆದರೆ ಭಕ್ತರು ಕಲಬುರಗಿ ಜಿಲ್ಲೆಯಿಂದ ಬರ್ತಾರೆ, ಆಸ್ಪಾಸ್ ಹಳ್ಳಿಯಿಂದ ಬರ್ತಾರೆ. ಇಲ್ಲಿ ಸಂಬಂಧಿಕರು ಇದ್ದಾರೆ. ನಾವು ಹೆಣ್ಣು ಕೊಟ್ಟವರು ಇದ್ದೇವೆ, ತೊಗೊಂಡವ್ರೂ ಇದ್ದೇವೆ, ದೋಸ್ತರ ಅಂಥ ಬೇಗರೂ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ದಿಲ್ಲಿಯಿಂದ ಬರ್ತಾರೆ, ಏನ್ರಿ ಎಲ್ಲ ಕಡೆಯಿಂದ ಬರ್ತಾರೆ. ಆ ಟೈಮಿಗೆ ಅವ್ರು ಬಂದು ಇಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಜೋಡನಂದಿ ಬಸವೇಶ್ವರ ಕಮಿಟಿಯ ಮುಖಂಡರುಗಳಾದ ಕುಪೇಂದ್ರ ತುಕ್ಕಣ್ಣ ಬಿರಾದಾರ್, ರಾಜಶೇಖರ್ ಎಳ್ಮೇಲಿ, ಬಸವರಾಜ್ ಬಿರಾದಾರ್ ನ್ಯಾಯವಾದಿಗಳು, ಶಿವಶರಣಪ್ಪ ಮಾಲಿಪಾಟೀಲ್, ಪ್ರಕಾಶ್ ಮಾಲಿಪಾಟೀಲ್, ಶಿವಕುಮಾರ್ ಪದ್ಮಜಿ, ರೇವಣಸಿದ್ದ ಹಡಿಗಿಲ್, ಶರಣಪ್ಪ ಎಳ್ಮೇಲಿ, ರಮೇಶ್ ಅಲ್ಲಿವಾದಿ, ಬಸವರಾಜ್ ರಾಜಾಪುರ್, ಸಂಗಮೇಶ್ ಬಿರಾದಾರ್, ಶಿವಾನಂದ್ ರಾಜಾಪುರ್, ಯೋಗೇಶ್ ಬಿರಾದಾರ್, ಬಸವರಾಜ್ ಹಡಿಗಿಲ್ ಹಾಗೂ ಗ್ರಾಮದ ಅನೇಕ ಗಣ್ಯರು, ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಹಿರಾಪುರ ಗ್ರಾಮಸ್ಥರ ನಂಬಿಕೆಯ ಪ್ರಕಾರ ಶ್ರೀ ಜೋಡನಂದಿ ಬಸವೇಶ್ವರರು ಈ ಗ್ರಾಮಕ್ಕೆ ಉತ್ತಮ ಮಳೆ ಹಾಗೂ ಬೆಳೆ ನೀಡುವುದರಿಂದ ಅವರಿಗೆ ಭಕ್ತರು ಅಪಾರ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ. ಈ ರಥೋತ್ಸವಕ್ಕೆ ಬೆಂಗಳೂರು ಸೇರಿದಂತೆ ಕಲಬುರಗಿ ಜಿಲ್ಲೆಯ ವಿವಿಧ ಕಡೆಗಳಿಂದ ಭಕ್ತರು ಭಾಗವಹಿಸಿದ್ದರು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. सकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ.
ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ನಗರದ ಸ್ವಚ್ಛತೆಗೆ ವಿವಿಧ ಅನುದಾನಗಳಡಿ ಒಟ್ಟು 607.37 ಲಕ್ಷ ರೂಪಾಯಿ ಮೊತ್ತದಲ್ಲಿ ಖರೀದಿಸಲಾದ ವಾಹನ ಯಂತ್ರೋಪಕರಣಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಲೋಕಾರ್ಪಣೆ ಮಾಡಿದರು. SBM 1.0 ಯೋಜನೆ ಅಡಿ 363.10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದ 32 ಆಟೋ ಟಿಪ್ಪರ್, SBM 2.0 ಯೋಜನೆ ಅಡಿ 120.25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದ 3 ಫ್ರಂಟ್ ಅಂಡ್ ಬ್ಯಾಕ್ ಹೋ ಲೋಡರ್, 15ನೇ ಹಣಕಾಸು ಯೋಜನೆ ಅಡಿ 74.03 ಲಕ್ಷ ರೂಪಾಯಿ ವೆಚ್ಚದಲ್ಲಿ 7 ಟ್ರ್ಯಾಕ್ಟರ್, 6 ಟ್ರೇಲರ್ ಹಾಗೂ 2 ಗಾರ್ಬೇಜ್ ಗ್ರ್ಯಾಬರ್ ವಾಹನಗಳು ಸ್ವಚ್ಛತಾ ಕಾರ್ಯಕ್ಕೆ ಮುಕ್ತಗೊಳಿಸಲಾಯಿತು. ಕರ್ನಾಟಕ ರೇಷ್ಮೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ಕಲಬುರಗಿ ಉತ್ತರ ಶಾಸಕಿ ಕನಿಜಾ ಫಾತಿಮಾ, ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಶಾಸಕ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ವರ್ಷಾ ರಾಜೀವ್ ಜಾನೆ, ಉಪಮೇಯರ್ ತೃಪ್ತಿ ಎಸ್ ಅಲ್ಲದ್, ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಳ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಹರ್ ಅಲಂ ಖಾನ್, ಡಿಸಿ ಬಿ ಫೌಜಿಯಾ ತರನ್ನುಂ, ಜಿಲ್ಲಾ ಪಂಚಾಯತ ಸಿಇಒ ಭವರ್ ಸಿಂಗ್ ಮೀನಾ, ಅಪ್ಪರ್ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಶಿಂದೆ ಸೇರಿದಂತೆ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸದಸ್ಯರು ಇದ್ದರು. ಧನ್ಯವಾದಗಳು ಸರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್
ಎರಡನೇ ಎಸ್ಪಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.